ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತ್ ಆಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಎಲ್ಲದಕ್ಕೂ ತಾಳ್ಮೆ ಐತೆ, ಇಲ್ಲಿ ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ. ಮನುಷ್ಯ ಜಾತಿ ಸರ್ದಾರ್ ಒಂದ್ಸತಿ ಅರ್ಥ ಮಾಡ್ಕೊಬೇಕದು. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಅತಿಥಿ ದೇವೋ ಭವ 8 ಮಾರ್ಕ್ ಹಾಕ್ಬಿಟ್ಟು ಗಿಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಅತಿಥಿ ಬಯ್ಯೋ ಭವ ಅಂತ ಕೊಟ್ಟಿದ್ದಾರೆ. ಹೌದು, ಕಾನ್ಸೆಪ್ಟ್ ಇರುತ್ತೆ. ಅದೇ ರೀತಿ ಇಲ್ಲಿ ಅತಿಥಿ ದೇವೋ ಭವನೂ ಮಾಡಿದ್ದಾರೆ, ಬಯ್ಯೋ ಭವನೂ ಕೂಡ ಇಲ್ಲಿ ನಡೆದಿದೆ. ಸಕ್ಕತ್ತಾಗಿದೆ ಪ್ರೋಮೋ ಮಾತ್ರ. ಇಲ್ಲಿ ನಿನ್ನೆ ಏನು ಫಸ್ಟಿಗೆ ಪ್ರೋಮೋ 2 ಪ್ರೋಮೋಗಳು ಬಿಟ್ಟಿದ್ರು, ಇಲ್ಲಿ ಗಿಲ್ಲಿಯವ್ರನ್ನ ಸಿಕ್ಕಾಪಟ್ಟೆ ಗೋಳೈಕೊಂಡ್ರು. ಇಲ್ಲಿ ಮಂಜು ಅವ್ರು ಇರ್ಬೋದು, ಮತ್ತೆ ತ್ರಿವಿಕ್ರಮ್ ಅವ್ರು ಇರ್ಬೋದು, ಅದರಲ್ಲೂ ಕೂಡ ರಜಾತ್ ಅವರಂತೂ ಸಿಕ್ಕಾಪಟ್ಟೆ ಮಾತಾಡಿದ್ರು. ಇಲ್ಲಿ ಗಿಲ್ಲಿಯವರು ಕೂಡ ಸ್ವಲ್ಪ ಉರ್ಸಿದ್ರು, ಆದ್ರೆ ತುಂಬಾನೇ ಉರ್ಸಿದ್ದು. ಮತ್ತೆ ಸವಾರಿ ಮಾಡಕ್ ಹೋಗಿದ್ದು ಇಲ್ಲಿ ಮಾಜಿ ಸ್ಪರ್ಧಿಗಳು ಅಂತ ಹೇಳ್ಬೋದು ಗಿಲ್ಲಿಯವ್ರ ಮೇಲೆ. ಈಗ ಒಂದು ಮನೋರಂಜನಾ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು ಡ್ಯಾನ್ಸ್ ಇರ್ಬೋದು, ಮತ್ತೆ ಇಲ್ಲಿ ಬಿಗ್ ಬಾಸ್ ಹೇಳಿದ್ರು ರೋಸ್ಟ್ ಮಾಡಬೇಕು. ಅಶ್ವಿನಿ ಅವರು ಮತ್ತೆ ಗಿಲ್ಲಿ ನಟ ಅವರು ಇಬ್ರು ಕೂಡ ಹೋಸ್ಟ್ ಮಾಡಬೇಕು, ಅದನ್ನ ಅಂದ್ರೆ ಆಂಕರಿಂಗ್ ಮಾಡಬೇಕು, ಮತ್ತೆ ಇಲ್ಲಿ ರೋಸ್ಟ್ ಮಾಡಬೇಕು ಅಂತ ಕೊನೆಯದಾಗಿ ಇಲ್ಲಿ ಹೇಳಿದ್ರು. ಅಳತೆ ಮೀರಬಾರ್ದು ಅಂತ ಕೂಡ ಇಲ್ಲಿ ಹೇಳಿದ್ರು. ಅಳತೆ ಏನು ಮೀರಿಲ್ಲ, ಯಾಕಂತಂದ್ರೆ ರಜತ್ ಅವ್ರು ಇರ್ಬೋದು, ತ್ರಿವಿಕ್ರಮ್ ಅವ್ರು ಇರ್ಬೋದು, ಏನ್ ಮಾತಾಡಿದ್ರು ಅದಕ್ಕೂ ಮೀರಿ ಇಲ್ಲಿ ಏನು ಕೂಡ ಮಾತುಗಳು ಬಂದಿಲ್ಲ. ಫಸ್ಟ್ ಇಲ್ಲಿ ಗಿಲ್ಲಿಯವ್ರು ಸ್ಟಾರ್ಟ್ ಮಾಡ್ತಾರೆ. ವಾವ್ ಅನ್ನೋ ತರ ಯಾರ್ಯಾರೋ ಬರ್ತಾರೆ ಅನ್ಕೊಂಡೆ, ಇವ್ರು ಬಂದ್ಮೇಲೆ ವ್ಯಾ ಅನ್ನೋ ತರ ಆಗೋಯ್ತು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ರೋಸ್ಟ್ ಮಾಡ್ತಾ ಇದಾರೆ, ಅದನ್ನ ನೀಟಾಗಿ ಎಂಜಾಯ್ ಮಾಡಬೇಕು ಅಷ್ಟೇ, ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರು ಅಂತ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಏನಕ್ಕೆ ಮತ್ತೆ ಬಿಗ್ ಬಾಸ್ ಅವರು ಈ ರೀತಿ ಹೇಳ್ಬೇಕಿತ್ತು, ಒಂದು ಮನೋರಂಜನಾ ಕಾರ್ಯಕ್ರಮ ಅಂದ ಮೇಲೆ ಇಲ್ಲಿ ಡ್ಯಾನ್ಸು, ಹಾಡು, ಕುಣಿತ ಇಷ್ಟು ಮಾಡ್ಬಿಟ್ಟು ಬಿಟ್ಬಿಡ್ಬೇಕಿತ್ತು. ಆದ್ರೆ ರೋಸ್ಟ್ ಮಾಡ್ಬೇಕು ಅಂತ ಯಾಕೆ ಹೇಳಿದ್ರು, ಅವ್ರಿಗೂ ಕೂಡ ಇದೇ ಬೇಕಾಗಿರೋದು, ಅದಕ್ಕೆ ಇಲ್ಲಿ ಇದನ್ನೇ ಮಾಡಿಸಿರೋದು ಅಂತ ಕೂಡ ನೀಟಾಗಿ ಇಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ, 5 ಜನ ನೆಂಟರು ಬಂದ್ರು, ತಿಂದ್ಮೇಲೂ ಕೂಡ ದೌಲತ್ತು ಅವ್ರಿಗೆ, ತಿನ್ನೋಕೆ ಅವ್ರಿಗೆ ಎಷ್ಟು ದೌಲತ್ ಇರ್ಬೇಕಾದ್ರೆ ತಂದು ಹಾಕೋ ನಮಗೆ ಎಷ್ಟು ಇರಬೇಕು ಅಂತ ಇಲ್ಲಿ ಹೇಳಿದ್ರು. ಇದನ್ನ ನೋಡಿ ರೋಸ್ಟ್ ಮಾಡಕ್ಕೆ ಬಿಗ್ ಬಾಸ್ ಅವರು ಹೇಳಿದಕ್ಕೇನೆ ಇಲ್ಲಿ ಇವರು ರೋಸ್ಟ್ ಮಾಡ್ತಿರೋದು. ಇಲ್ಲಿ ಯಾರು ಕೂಡ ಪರ್ಸನಲ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲಿ ಇರಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ರಜತ್ ಅವರೇ ಹೇಳಿದ್ರು, ತಿನ್ನೋ ವಿಚಾರಕ್ಕೆ ನನಗೆ ಮಾತಾಡಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು. ಕಳೆದ ಸೀಸನ್ ಅಬ್ಸರ್ವ್ ಮಾಡಿದಾಗೂ ಕೂಡ ಇಲ್ಲಿ ಗೌತಮ್ ಇವ್ರ ಜೊತೆ ಯಾವುದೋ ಒಂದು ಹಣ್ಣು ಕೊಡ್ಬೇಕಾಗುತ್ತೆ, ಹಣ್ಣು ಹಂಚ್ಕೋಬೇಕಾದ್ರೂ ಕೂಡ ಇದು ಜಗಳ ಆಡಿದ್ರು. ಇಲ್ಲೂ ಕೂಡ ಸ್ವಲ್ಪ ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಗಿಲ್ಲಿ ಅವರು ರೋಸ್ಟ್ ಮಾಡಿಕೆ ಇವರು ಫುಲ್ ಸೀದೋಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಫುಲ್ ತಲಾನೇ ಹಿಡಿದ್ಬಿಟ್ಟಿದೆ ಅಂತ ಕಾಣುತ್ತೆ, ಸ್ವಲ್ಪ ಸೀದೋಗೋದಲ್ಲ, ಫುಲ್ ಸೀದೋಗ್ಬಿಟ್ಟಿದೆ. ನೋಡೋಣ ನೆಕ್ಸ್ಟ್ ಇಲ್ಲಿ ರಜತ್ ಅವ್ರು ಕೂಡ ಇಲ್ಲಿ ಮಾತಾಡ್ತಾರೆ. ಏನ್ ಮಾತಾಡ್ತೀಯ ಅಂತ ಮಾತಾಡ್ತಿದೀಯ ನೀನು ಗಿಲ್ಲಿ, ನೀನು ಒಳ್ಳೆ ಮೂಡನ್ನ ಹಾಳು ಮಾಡ್ತಾ ಇದೀಯಾ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಇವ್ರಿಗೆ ಮಾತ್ರ ಒಳ್ಳೆ ಮೂಡಿರುತ್ತೆ, ಅಲ್ಲಿರೋರ್ಗೆ ಯಾರಿಗೂ ಕೂಡ ಒಳ್ಳೆ ಮೂಡಿರೋದೇ ಇಲ್ಲ. ಮತ್ತೆ ಗಿಲ್ಲಿಯವ್ರಿಗಂತೂ ಒಳ್ಳೆ ಮೂಡಿರೋದೇ ಇಲ್ಲ. ಇವರೊಬ್ಬರೇ, ಗಿಲ್ಲಿಯವ್ರೊಬ್ಬರೇ ಇಲ್ಲಿ ಹಾಳು ಮಾಡ್ತಿರೋದು. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ, ಇವ್ರು ರೋಸ್ಟ್ ಮಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಬ್ರು ಕೂಡ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತೆ ಜಾನ್ವಿಯವರು ಕೂಡ ಇಲ್ಲಿ ಕಿರ್ಚಿದ್ರ ತೋರಿಸಿದ್ದಾರೆ. ಆಲ್ಮೋಸ್ಟ್ ಇವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕಿರ್ಚಿದ್ರ ಅಥವಾ ಗಿಲ್ಲಿಯವ್ರು ಮಾತಾಡಕ್ಕೆ ಕಿರ್ಚಿದ್ರ ಅಂತ ಅಂದ್ಬಿಟ್ಟು ಎಪಿಸೋಡ್ ನೋಡಿದಾಗ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ರಜತ್ ಅವ್ರು ಹೇಳ್ತಾರೆ, ಇದೆಲ್ಲ ಆದ್ಮೇಲೆ ಒಳಗಡೆ ಹೋದ್ಮೇಲೆ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಒಂದು ತಾಳ್ಮೆ ಇದೆ, ಗಿಲ್ಲಿ ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತೆ ಮನುಷ್ಯರ ಜಾತಿಗೆ ಸೇರಿದವರು ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿಯವರು ಮನುಷ್ಯರ ಜಾತಿಗೆ ಸೇರೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ನೋಡೋಣ, ತುಂಬಾನೇ ಓವರ್ ಆಗಿ ಮಾತಾಡಿದ್ದಾರೆ. ಒಂದು ಮನೋರಂಜನಾ ಕಾರ್ಯಕ್ರಮ ಅಂತ ಅಂದಮೇಲೆ ಬರೀ ಇಲ್ಲಿ ಡ್ಯಾನ್ಸೇ ಇರಬೇಕು, ಮತ್ತೆ ಹಾಡೇ ಹಾಡಬೇಕು. ಮತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಪ್ರಾಪರ್ಟಿ ಡ್ಯಾನ್ಸ್ ಕೂಡ ಇಲ್ಲಿ ಹುಡುಗರು ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಗಿಲ್ಲಿಯವರು ಕೂಡ ಇಲ್ಲಿ ಪ್ರಾಪರ್ಟಿ ಡ್ಯಾನ್ಸ್ ಮಾಡಿದ್ದಾರೆ, ರಘು ಅವರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ, ಮತ್ತೆ ಲೇಡೀಸ್ ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಗಿಲ್ಲಿಯವರು ಆಂಕರಿಂಗ್ ಮಾಡಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಸ್ವಲ್ಪ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಇಲ್ಲಿ ಜಾನ್ವಿ ಅವರು ಮತ್ತೆ ಇವರು ಗಿಲ್ಲಿ ನಟ ಅವರು, ಕಾವ್ಯ ಅವರು ಮಾತಾಡ್ಕೊಂಡಿದ್ರು. ಇಲ್ಲಿ ಇವರು ಜಾನ್ವಿ ಅವರು ಕೂಡ ಹೇಳಿದ್ರು, ಬಿಡು ನೆಕ್ಸ್ಟ್ ಕಲರ್ಸ್ ಕನ್ನಡಗೆ ನೀನೇ ಆಂಕರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಬೇಕು ಅಂತಾನೆ ಬಿಗ್ ಬಾಸ್ ಈ ರೀತಿ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಆದ್ರೆ ರೋಸ್ಟ್ ಅಂತ ಏನ್ ಬರುತ್ತೆ, ಇಲ್ಲಿ ಗಿಲ್ಲಿಯವರು ಚೆನ್ನಾಗಿ ಮಾಡ್ತಾರೆ ಅಂತ ತುಂಬಾನೇ ಗೊತ್ತಿದೆ. ಇಲ್ಲಿ ಸೆಲೆಕ್ಷನ್ ಮಾಡಿದ್ದು ಮೇನ್ ಆಗಿ ಬಿಗ್ ಬಾಸ್, ಯಾರ್ಯಾರು ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದು ಬಿಗ್ ಬಾಸ್. ಇಲ್ಲಿ ಆಂಕರಿಂಗ್ ಮಾಡ್ತಾ ಇಲ್ಲಿ ರೋಸ್ಟ್ ಮಾಡಬೇಕು ಅಶ್ವಿನಿ ಅವರು, ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಇಬ್ಬರು ಹೆಸರನ್ನು ಕೂಡ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರು. ಇಲ್ಲಿ ಗಿಲ್ಲಿಯವರು ಈ ರೀತಿ ಮಾತಾಡ್ತಾರೆ ಅಂತ ಚೆನ್ನಾಗಿ ಗೊತ್ತು. ರೋಸ್ಟ್ ವಿಚಾರ ಬಂತು ಅಂತಂದ್ರೆ ಎಕ್ಸಲೆಂಟ್ ಅಂತಾನೆ ಇಲ್ಲಿ ಹೇಳ್ಬೋದು. ಇಲ್ಲಿ ಅತಿಥಿಗಳು ಏನ್ ಬಂದಿದ್ದಾರೆ, ಇಲ್ಲಿ ರೂಮಲ್ಲಿ ಇರ್ಬೇಕಾದ್ರೆ ಇಲ್ಲಿ ಸರ್ವಿಸ್ ಕೊಡ್ತಿದ್ರು ಗಿಲ್ಲಿಯವರು. ಆದ್ರೆ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಕರೆದು ಹೇಳ್ತಾರೆ, ಜಾಸ್ತಿ ಕೆಲಸ ಮಾಡಕ್ಕೆ ಹೋಗ್ಬೇಡ, ಏನ್ ರೋಸ್ಟ್ ಮಾಡ್ಬೇಕು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡು ಅಂತ ಇಲ್ಲಿ ಹೇಳ್ತಾರೆ. ಅವ್ರಿಗೂ ಗೊತ್ತಿದೆ ಒಂದು ಕಾನ್ಸೆಪ್ಟ್ ಅಂತ ಅಂದಮೇಲೆ ಯಾವ ರೀತಿ ಇಲ್ಲಿ ಗಿಲ್ಲಿಯವರು ರೋಸ್ಟ್ ಮಾಡ್ತಾರೆ ಅದು ನೆಕ್ಸ್ಟ್ ಲೆವೆಲ್ಗೆ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟಿಗೆ ಇವರೆಲ್ಲರೂ ಕೂಡ ಉಗ್ರಂ ಮಂಜು ಅವ್ರು ಇರ್ಬೋದು, ಮತ್ತೆ ತ್ರಿವಿಕ್ರಮ್ ಅವ್ರು ಇರ್ಬೋದು, ಕುತ್ಕೊಂಡು ಇಲ್ಲಿ ಹೇಳ್ತಾರೆ. ರಜತ್ ಅವರು ಕೂಡ ಅಲ್ಲೇ ಇರ್ತಾರೆ. ಏನೋ ರೋಸ್ಟ್ ಮಾಡ್ತೀಯ ನೀನು, ಹೇಳೋ ಇಲ್ಲೇ ಹೇಳೋ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ರೊಚ್ಚಿಗೆ ಎದುರಿಸ್ತಾರೆ. ಮತ್ತೆ ಇಲ್ಲಿ ಅವ್ರ ಮೈಂಡ್ನ ಡೈವರ್ಟ್ ಮಾಡಕ್ ನೋಡ್ತಾರೆ. ಇಲ್ಲಿ ಏನೊಂದು ಸಮಯ ಕೊಟ್ಟಿರ್ತಾರೆ, ಆ ಒಂದು ಸಮಯ ಸ್ವಲ್ಪ ಜಾಸ್ತಿ ಮೀರ್ಬೇಕು, ಇಲ್ಲಿ ಗಿಲ್ಲಿಯವರಿಗೆ ಟೈಮ್ ಸಿಗಬಾರ್ದು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅವ್ರನ್ನೇ ಕರೆದು ಅವ್ರ ಜೊತೆಗೆ ಇಲ್ಲಿ ಕುಂದಿರ್ಸ್ಕೊಂಡು ಮಾತಾಡ್ತಾ ಇರೋದು. ಕ್ಯಾಪ್ಟನ್ ರೂಮಲ್ಲಿ ಇರ್ತಾರೆ.
ಇಲ್ಲಿ ಮೇನ್ ಆಗಿ ಬಿಗ್ ಬಾಸ್ ಹೇಳಿರೋದು ಇವರು ಮನೆಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಭಿ ಅವರು ಕ್ಯಾಪ್ಟನ್ ಇದ್ದಾರೆ, ಬಟ್ ಕ್ಯಾಪ್ಟನ್ ರೂಮ್ಗೆ ಯಾಕೆ ಹೋದ್ರೋ ಇಲ್ಲಿ ಗೊತ್ತಿಲ್ಲ. ಆಲ್ಮೋಸ್ಟ್ ಇದಕ್ಕೆ ಏನಾದರೂ ಶಿಕ್ಷೆ ಕೊಡ್ತಾರಾ, ಏನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಕಳೆದ ಸತಿ ಬಿಗ್ ಬಾಸ್ ಸೀಸನ್ 11 ಅಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಇತ್ತು, BB ರೆಸಾರ್ಟ್ ಅಂತ ಮಾಡಿದ್ರು. ಇವರೇ ಫಸ್ಟ್ ಆಫ್ ಆಲ್ ಈ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿರಲಿಲ್ಲ. ಒಂದು ಕಾನ್ಸೆಪ್ಟ್ ಹಾಳಾಯ್ತು ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಇಬ್ರು ಕೂಡ ಎರಡು ಕಡೆನೂ ಕೂಡ ತುಂಬಾನೇ ಪರ್ಸನಲ್ ಆಗಿ ತಗೊಂಡ್ಬಿಟ್ಟು ಈ ಒಂದು ಟಾಸ್ಕ್ ನ ಹಾಳು ಮಾಡಿದ್ರು. ಸದ್ಯ ಇಲ್ಲಿ ನಾನು ಹೇಳ್ತಿರೋದು ರೆಸಾರ್ಟ್ಗೆ ಬಂದವರು ಈ ರೀತಿಯಾಗಿ ಇಲ್ಲಿ ಮಾತಾಡ್ತಾರೆ. ಒಂದು ಕಾನ್ಸೆಪ್ಟ್ ಅಂತ ಕೊಟ್ಟಾಗ ಎಂಜಾಯ್ ಮಾಡಬೇಕು, ಸುಮ್ಮನೆ ಆಗ್ಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆಲ್ರಿಗೂ ಕೂಡ ಏನು ಅನಿಸ್ತು ವೀಕ್ಷಕರೇ? ಇಲ್ಲಿ ಇವಾಗ ಏನೋ ಇವರು BB ಪ್ಯಾಲೇಸ್ಗೆ ಬಂದಿದ್ದಾರೆ, ಆದ್ರೆ ಗಿಲ್ಲಿ ಅವ್ರನ್ನ ನಡೆಸ್ಕೊಂಡ್ರಲ್ಲ, ಒಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ರೂಮಲ್ಲಿ ಹಾಕ್ಬಿಟ್ಟು ಬಾಕ್ಲ ಹಾಕ್ಬಿಡಿ ಅಂತ ಹೇಳೋದಿರ್ಬೋದು, ನೀನು ಕೊನೆವರೆಗೂ ಇಲ್ಲಿ ಮಾತಾಡಲೇಬಾರ್ದು ಅಂತ ಹೇಳೋದು, ಒಬ್ಬರ ಹತ್ರ ಒಂದು ರೀತಿ ಮಾತಾಡೋದು, ಇನ್ನೊಬ್ಬರ ಹತ್ರ ಇನ್ನೊಂದು ರೀತಿ ಮಾತಾಡೋದು, ಏನಾದ್ರೂ ಮೇಲೆ ಮಾಡ್ತಾರ. ಉಗ್ರಂ ಮಂಜು ಅವ್ರಿಗೆ ಇಲ್ಲಿ ಗಿಲ್ಲಿಯವರು ರೇಗಿಸ್ತರು. ಹೌದು, ತಪ್ಪು, ಅದು ಪರ್ಸನಲ್ ಆಗಿ ಇಲ್ಲಿ ಹೋಗ್ಬಾರ್ದಿತ್ತು. ಅದಾದ್ಮೇಲೆ ಅದೊಂದೇ ಒಂದು ವರ್ಡ್ಗೋಸ್ಕರನೇ ಪೂರ್ತಿ ದಿವಸ ನೀವು ನೋಡ್ಬೋದು ಗಿಲ್ಲಿಯವ್ರನ್ನ ಬೇಕು ಅಂತ ನೀನು ನನ್ನ ಹತ್ರ ಮಾತಾಡಲೇಬೇಡ ಅಂತ ಹೇಳಿದ್ದು. ಮತ್ತೆ ಇಲ್ಲಿ ಎಲ್ಲರೂ ಕೂಡ ನೀಟಾಗಿ ಮಾತಾಡಿಸ್ತೀರಾ, ನನ್ನ ಯಾಕೆ ಹೇಳಿ ನೀವು ನಾಯಿ ಥರ ಈಚೆ ಇದು ಮಾಡ್ತೀರಾ ಅಂತಂದ್ರೆ, ಹೌದು ನೀನು ನಾಯಿ ಥರ ಆಡ್ತೀಯ ಅಂತ ಹೇಳಿದಿರ್ಬೋದು. ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ತಾರೆ. ತ್ರಿವಿಕ್ರಮ್ ಅವರು ಮತ್ತೆ ರಜತ್ ಅವರು ಅಲ್ಲೇ, ಉಗ್ರಂ ಮಂಜು ಅವರು ಇಲ್ಲಿ ಇರ್ತಾರೆ, ಚೈತ್ರ ಕುಂದಾಪುರ ಅವರು ಕೂಡ ಅಲ್ಲೇ ಇರ್ತಾರೆ. ಈ ಕಡೆಯಿಂದ ಆಕ್ಷನ್ ಏನು ಬರುತ್ತೆ, ಇಲ್ಲಿ ರಿಯಾಕ್ಷನ್ 100% ಬಂದೇ ಬರುತ್ತೆ. ಇದು ಹಿಂದ್ಗಡೆ ಮಾತಾಡ್ಕೊಳ್ಳೋದು ತ್ರಿವಿಕ್ರಮ್ ಅವರು ಮತ್ತೆ ರಜತ್ ಅವರು. ಇಲ್ಲಿ ಹನುಮಂತ ಅವರು ವಿಚಾರಣೆಯಲ್ಲಿ ಎತ್ಕೊಂಡು ಮಾತಾಡ್ತಾರೆ. ಅವ್ನು 10% ಕೂಡ ಇವನು ಇಲ್ಲ ಗಿಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಇವ್ರು ಯಾಕೆ ಕಂಪೇರ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆಗಿ ಅವ್ರವ್ರ ಟ್ಯಾಲೆಂಟು ಅವ್ರವ್ರ ಹತ್ರ ಇಲ್ಲಿ ಇರುತ್ತೆ. ಹನುಮಂತ ಅವರು ಇಲ್ಲಿ ನಾನು ಕೆಟ್ಟವರು ಅಂತ ಇಲ್ಲಿ ಹೇಳ್ತಲ್ಲ, ಇಲ್ಲಿ ಹನುಮಂತ ಅವ್ರ ಟ್ಯಾಲೆಂಟೇ ಬೇರೆ ತರ ಇದೆ, ಇಲ್ಲಿ ಗಿಲ್ಲಿ ಅವ್ರ ಟ್ಯಾಲೆಂಟೇ ಇಲ್ಲಿ ಬೇರೆ ತರ ಇದೆ. ಇಲ್ಲಿ ಗಿಲ್ಲಿ ಅವರು ಕಾಮಿಡಿ ಮಾಡೋದು, ಇಲ್ಲಿ ಹನುಮಂತ ಅವ್ರು ಬಂದು ಹಾಡು ಹೇಳ್ತಿದ್ರು. ತುಂಬಾ ಚೆನ್ನಾಗಿ ಇದೆ ಇಬ್ರದ್ದು ಟ್ಯಾಲೆಂಟ್ ಕೂಡ. ಬಟ್ ಇವ್ರಿಬ್ರಾಕ್ ರೀತಿ ಕಂಪೇರ್ ಮಾಡ್ತಾರೋ ಗೊತ್ತಿಲ್ಲ. ಅದರಲ್ಲೂ ಕೂಡ ತ್ರಿವಿಕ್ರಮ್ ಅವ್ರು ಹೇಳಿದ್ರು, ಅವ್ನು 10% ಕೂಡ ಇವನು ಬರಲ್ಲ, ಬೇಡದೇ ಇರೋ ಕಾಮಿಡಿನ ಮಾಡ್ತಾನೆ. ಮತ್ತೆ ಇಲ್ಲಿ ನೀನೇನು ಹೇಳ್ತೀಯ ಅದಕ್ಕೊಂದು ವರ್ಡ್ ಹೇಳ್ತಾನೆ ಅಷ್ಟೇ, ಗಿಲ್ಲಿ ಬೇರೆ ಏನು ಕೂಡ ಇಲ್ಲಿ ಅವ್ನು ಮಾಡ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರು ಇಲ್ಲಿ ಹೇಳ್ತಾರೆ. ಅದರಲ್ಲೂ ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಬೇರೆ ಏನೂ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಈ ಒಂದು ಮನೋರಂಜನಾ ಕಾರ್ಯಕ್ರಮದಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡಿದರೆ ತುಂಬಾ ಅದ್ಭುತವಾಗಿದೆ. ಎಲ್ಲರೂ ಕೂಡ ಈ ಒಂದು ಸಾಂಗ್ ಬಂದಾಗ ಡ್ಯಾನ್ಸ್ ಆಡಿದರೆ. ಗಿಲ್ಲಿಯವರು ಪ್ರಾಪರ್ಟಿ ಡ್ಯಾನ್ಸ್ ಅಂತಾರಲ್ಲ, ಒಂದು ಕೋಲ್ ಇಟ್ಕೊಂಡು ಮತ್ತೆ ಮಾಡೋರು ತಮಟೆ ಇಟ್ಕೊಂಡು ಡ್ಯಾನ್ಸ್ ಆಡಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಅಕ್ಕ ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ ಆ ಒಂದು ಸಾಂಗ್ಗೆ ಇಲ್ಲಿ ಡ್ಯಾನ್ಸ್ ಆಡಿರೋದು ಸಖತ್ ಎಂಟರ್ಟೈನ್ಮೆಂಟ್ ಆಗಿ ಇಲ್ಲಿ ಇತ್ತು. ಕೊನೆಯಲ್ಲಿ ಇಲ್ಲಿ ಬರೋದೇ ರೋಸ್ಟ್ ಮಾಡಬೇಕು ಅಂತ ಬಿಟ್ಟು, ಆ ರೋಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಸೀರಿಯಸ್ ಆಗೋದ್ರು. ಇಲ್ಲಿ ಬಿಗ್ ಬಾಸ್ ಹೇಳಿದ್ದಾರೆ ರೋಸ್ಟ್ ಮಾಡಿ ಅಂತ ಬಿಟ್ಟು. ಮತ್ತೆ ಡ್ಯಾನ್ಸ್ಗೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿದ್ದು ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ಮತ್ತೆ ಇಲ್ಲಿ ಜಾನ್ವಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ರಾಶಿಕಾ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ರಕ್ಷಿತಾ ಅವ್ರು ಇರ್ಬೋದು, ಎಲ್ಲರೂ ಕೂಡ ಈ ತರ ಒಂದು ಗ್ರೂಪ್ ಅಂತ ಮಾಡಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದು. ಇಲ್ಲಿ ಬಿಗ್ ಬಾಸ್ಗೆ ಮೇ ಬಿ ಗೊತ್ತು ಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿಯವರು ರೋಸ್ಟ್ ಮಾಡೇ ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಉರ್ಸ್ಬಿಟ್ಟಿದ್ರು. ಇಲ್ಲಿ ರಜತ್ ಅವ್ರು ಇರ್ಬೋದು, ನಾನು ಮನೆಯಿಂದ ಹೊರಗಡೆ ಹೋಗೋವರೆಗೂ ಕೂಡ ನೀನು ಬಾಯಿ ಓಪನ್ ಮಾಡಲೇಬಾರ್ದು ಅಂತ ಹೇಳಿದಿರ್ಬೋದು. ಮತ್ತೆ ನೀನು ಚೆನ್ನಾಗಿ ಕಾಣ್ತೀಯಾ, ನನಗೆ ಇಷ್ಟ ಆಗ್ತಲ್ಲ ಅಂತ ಇಲ್ಲಿ ಹೇಳಿದಿರ್ಬೋದು. ನೋಡಿ ಇವರೆಲ್ಲ ಮಾತಾಡಿದ್ರೆ ಅದು ಕಾಮಿಡಿ ಅಂತೆ. ಗಿಲ್ಲಿಯವ್ರು ಏನಾದ್ರು ಮಾತಾಡ್ಬಿಟ್ರೆ ಅದನ್ನ ಫುಲ್ಲು ಟ್ರಾಜಿಡಿಯಾಗಿ ತಗೊಂಡು ಹೋಗ್ಬಿಡ್ತಾರೆ. ಸದ್ಯಕ್ಕೆ ಇಲ್ಲಿ ಒಂದು ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ರಜತ್ ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ. ಅಂದ್ರೆ ಕಳೆದ ಸೀಸನ್ ಅಲ್ಲ, ಬಿಗ್ ಬಾಸ್ ಸೀಸನ್ 11 ಕೂಡ ಇವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ರು. ಇವಾಗೂ ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಈಗ ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅತಿಥಿ ಅಲ್ಲ, ಅವರು ಸ್ಪರ್ಧಿ ಅಂತಂದ್ಬಿಟ್ಟು ಹೇಳಲಾಗ್ತದೆ. ನೋಡೋಣ, ಕಾದು ನೋಡೋಣ. ಇಲ್ಲಿ ಚೈತ್ರ ಕುಂದಾಪುರ ಅವ್ರ ಹೆಸರು ಮತ್ತೆ ಇಲ್ಲಿ ರಜತ್ ಅವ್ರ ಹೆಸರು, ಇಬ್ಬರ ಹೆಸರು ಕೂಡ ಇಲ್ಲಿ ಜಾಸ್ತಿ ಓಡಾಡ್ತದೆ. ಅದರಲ್ಲೂ ಕೂಡ ಮೇನ್ ಆಗಿ ಎಲ್ಲರೂ ಏನ್ ಹೇಳ್ತಿದ್ರಪ್ಪ ಅಂದ್ರೆ, ಇಲ್ಲಿ ಗಿಲ್ಲಿ ಅವ್ರಿಗೆ ಟಕ್ಕರ್ ಕೊಡಕ್ಕೆ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಬೇಕು ಅಂತ ಅವ್ರನ್ನ ಟಕ್ಕರ್ ಕೊಡಕ್ಕೆ ಕರ್ಸಿದಾರೆ ಏನೋ ಗೊತ್ತಿಲ್ಲ. ಇವರು ಕೂಡ ಅದೇ ರೀತಿ ಇಲ್ಲಿ ಮಾತಾಡ್ತಿದ್ದಾರೆ. ಆಲ್ಮೋಸ್ಟ್ ಅಬ್ಸರ್ವ್ ಮಾಡಬಹುದು, ಉಗ್ರಂ ಮಂಜು ಅವ್ರು ಇರ್ಬೋದು, ಮತ್ತೆ ಇಲ್ಲಿ ತ್ರಿವಿಕ್ರಮ್ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ರಜತ್ ಅವ್ರು ಇರ್ಬೋದು, 3 ಜನ ಕೂಡ ಇಲ್ಲಿ ಇವ್ರನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಚೈತ್ರ ಕುಂದಾಪುರ ಅವರು ಕೂಡ ಇಲ್ಲಿ ಹೇಳಿದ್ರು, ನೀನಂತೂ ಕ್ಯಾಪ್ಟನ್ ಈ ವೀಕ್ ಅಂತೂ ಆಗಕ್ ಚಾನ್ಸೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಏನಕ್ಕೇನೋ ಒಂದು ಟಿಪ್ ಅಂತ ಏನ್ ಕೊಡ್ತಾರೋ ಅದು ಸಿಕ್ಕಿದ್ರೆ ತಾನೇ ಇಲ್ಲಿ ಇವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಕ್ಕಾಗೋದು. ಇಲ್ಲಿ ಒಟ್ಟಿನಲ್ಲಿ ಪಾಯಿಂಟ್ ಔಟ್ ಮಾಡಿಬಿಟ್ಟಿದ್ದಾರೆ. ಈ ವೀಕ್ 100% ಇಲ್ಲಿ ಗಿಲ್ಲಿಯವರಂತೂ ಕ್ಯಾಪ್ಟನ್ ಆಗಲ್ಲ, ಕ್ಯಾಪ್ಟನ್ಸಿ ರೇಸ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಾಯಲ್ಲೇ ಬಂದಿದೆ. ಯಾಕಂತಂದ್ರೆ ಅವರೇ ಇಲ್ಲಿ ಅತಿಥಿಗಳು. ಮತ್ತೆ ರಜತ್ ಅವರಂತೂ ಇಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತದೆ. ಏನಕ್ಕೆ ಇಲ್ಲಿ ಕೊಟ್ಟಿರೋರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬೇರೆ ಯಾರಿಗಾದ್ರೂ ಕೂಡ ಇಲ್ಲಿ ಚಾನ್ಸ್ ಕೊಡ್ಬೋದಿತ್ತು. ಈ 50 ಡೇಸ್ ಅಲ್ಲ, ಫಿನಾಲೆವರೆಗೂ ಕೂಡ ಇಲ್ಲಿ ಇದ್ರು. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಕೆಲವೊಬ್ರಿಗೆ ಇವ್ರ ಆಟ ಇಷ್ಟ ಆಗಿತ್ತು, ಕೆಲವೊಬ್ಬರಿಗೆ ಕಷ್ಟ ಆಗಿತ್ತು. ಇವಾಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬೈತಿದ್ದಾರೆ, ಏನು ಕೊಟ್ಟಿರೋರಿಗೆ ಚಾನ್ಸ್ ಕೊಡ್ತಿದ್ದಾರೆ, ವೈಲ್ಡ್ ಕಾರ್ಡ್ ಅಲ್ಲಿ ಇವ್ರನ್ನ ಕರೆಸ್ಬೇಕಿತ್ತು ಅಂತ ಕೂಡ. ಯಾಕಂದ್ರೆ ನ್ಯೂಸ್ ಅಂತ ಅಂದಿದ ತಕ್ಷಣ ಎಲ್ಲಾ ಕಡೆ ಸ್ಪ್ರೆಡ್ ಆಗೇ ಆಗುತ್ತೆ. ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತು ಗಿಲ್ಲಿಯವ್ರಿಗೆ ಯಾವ ರೀತಿ ಹೊರಗಡೆ ಕ್ರೇಜ್ ಇದೆ ಅಂತ ಅಂದ್ಬಿಟ್ಟು 50-60 ದಿವಸ ಇಲ್ಲಿ ನೋಡ್ಕೊಂಡ್ಬಿಟ್ಟು ಈಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಅವ್ರು 10% ಕೂಡ ಇಲ್ಲಿ ಇವರು ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಕೂಡ ಇಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ.
ನೋಡೋಣ ವೀಕ್ಷಕರೇ, ಯಾಕಂತಂದ್ರೆ ಒಂದು ವಾರ ಆಗಿದ ತಕ್ಷಣ ಇಲ್ಲಿ ಗೊತ್ತಾಗೇ ಆಗುತ್ತೆ. ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಚೈತ್ರ ಅವ್ರು ಎಂಟ್ರಿ ಕೊಟ್ಟಿದ್ದಾರಾ, ಇಲ್ಲ ಅಂತಂದ್ರೆ ರಜತ್ ಅವ್ರು ಎಂಟ್ರಿ ಕೊಟ್ಟಿದ್ದಾರಾ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಈಗ 5 ಜನ ಎಂಟ್ರಿ ಕೊಟ್ಟಿದ್ದಾರೆ. ಅವರಲ್ಲಿ ಒಬ್ಬರಂತೂ ಇಲ್ಲಿ ಮನೆಯಲ್ಲಿ ಉಳ್ಕೊಂತಾರೆ, ಅವರೇ ಇಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿ ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ. ವೀಕ್ಷಕರೇ, ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತು, ಇಲ್ಲಿ ಗಿಲ್ಲಿಯವ್ರದ್ದು ಏನ್ ತಪ್ಪಿದೆ ಮತ್ತೆ ಇಲ್ಲಿ ರಜತ್ ಅವ್ರದ್ದು ಏನ್ ಸರಿ ಇದೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇವರು ಕೂಡ ನಾಲ್ಗೇನ ಹರಿಬಿಟ್ಟೆ ಇಲ್ಲಿ ಮಾತಾಡಿದ್ರು. ಎಲ್ರಿಗೂ ಕೂಡ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ರಜತ್ ಅವರು ಏಕವಚನದಲ್ಲೇ ಇಲ್ಲೂ ಕೂಡ ಇವ್ರು ಮಾತಾಡ್ತಾ ಇರೋದು. ಬೇರೆಯವ್ರಿಗೆ ಹೇಳ್ತಾರೆ ಏನೋ ಸರಿಯಾಗಿ ಇವ್ನು ಮಾತಾಡು, ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡ ಅಂತ ಅಂದ್ಬಿಟ್ಟು. ಇವರು ಕೂಡ ಬೇರೆಯವ್ರ ಹತ್ರ ಏನು ಕೂಡ ಇಟ್ಕೋಬಾರ್ದಲ್ವಾ. ಇವ್ರು ಯಾವ ರೀತಿ ಇಲ್ಲಿ ಆಕ್ಷನ್ ಕೊಡ್ತಾರೋ ಆ ಕಡೆಯಿಂದನೂ ಕೂಡ ಅದೇ ರೀತಿ ರಿಯಾಕ್ಷನ್ ಇದ್ದೇ ಇರುತ್ತೆ. ಇಲ್ಲಿ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ದ್ವೇಷಕ್ಕೆ ದ್ವೇಷ, ಮುಳ್ಳಿಂದನೇ ತೆಗಿತಾರೆ ಯಾರೇ ಆದ್ರೂ ಕೂಡ. ಇಲ್ಲಿ ಗಿಲ್ಲಿಯವ್ರಿಗೆ ಬಿಗ್ ಬಾಸ್ ಒಂದು ಚಾನ್ಸ್ ಕೊಟ್ಟಿದ್ರು, ರೋಸ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ರೋಸ್ಟ್ ಮಾಡಿದ್ದಾರೆ. ಗಿಲ್ಲಿಯವ್ರದ್ದು ಏನು ಕೂಡ ತಪ್ಪಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರು, ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನನ್ನಿಸ್ತು? ಈಗ ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಎಲ್ಲರೂ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ಬಗ್ಗೆ ಚೈತ್ರ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ರಜತ್ ಅವರಾಗಿರ್ಬೋದು, ಇಬ್ಬರಲ್ಲಿ ಒಬ್ಬರಂತೂ ಬಿಗ್ ಬಾಸ್ ಮನೆಯಲ್ಲಿ 100% ಇದ್ದೇ ಇರ್ತಾರೆ. ಮಿಕ್ಕಿರೋ ಗೆಸ್ಟ್ಗಳು ಯಾರಂತ ಇದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ವೀಕ್ ಆದ್ಮೇಲೆ ಅಂತ ಅಂದ್ಬಿಟ್ಟು ಹೇಳಾಗ್ತದೆ. ಈ ಒಂದು ವಿಚಾರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.